ಪ್ರೇಕ್ಷಕರ ಚಿತ್ತ ಬದಲಾಗಿಸಿಕೊಳ್ಳದೆ ಸಿ ಕ್ಯಾಸೆ ಬೆಂಗಳೂರು ಓ ಬೋನಸ್ ಅಂಡ್ ಚಾಕೊಲೇಟ್ಸ್ ಮಿರಾಕಲ್ ಕಮ ಸಿ ಕ್ಯಾಸೆ ಬೆಂಗಳೂರು ಓಪನ್ ಚಾಂಪಿಯನ್ ಇಂಡಿಯನ್ ಚಾಂಪಿಯನ್ ಸಿ ಕ್ಯಾಸೆ ಬೆಂಗಳೂರು ಬೆಂಗಳೂರು ಚಾಂಪಿಯನ್ ಉದ್ಯಾನನಗರಿ ಬೆಂಗಳೂರು ಚಾಂಪಿಯನ್ 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 ರಾಮಕುಂಜ ವಿರುದ್ಧವಾಗಿ ಸಿಕೆಸಿ ಬೆಂಗಳೂರು ತಂಡಗಳ ಮಧ್ಯ ಚಾಂಪಿಯನ್ ಪಟ್ಟದ ಕದನ ಖಾತೆಯ ಆರಂಭ ಬೆಂಗಳೂರಿನ ಪರವಾಗಿ. ಬಂಧುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ದೂರದ ಮುಂಬಯಿಯ ಉದ್ಯಮಿಗಳಾಗಿರುವಂತಹ ಶ್ರೀ ಸುರೇಶ್ ಪೂಜಾರಿ ಅಭಿಮಾನಿ ಬಳಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮನ್ನು ಅತ್ಯಂತ ಆದರಣೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಯಂಗ್ ಬಾಯ್ಸ್ ಸೌನಾಲು ಆಯೋಜಿಸಿದ ಹೈಸ್ಕೂಲ್ ಬಾಲಕರ ವಿಭಾಗದ ವರ್ಣರಂಜಿತ ಪಂದ್ಯಾಕೂಟದ ಫೈನಲ್ ಕದನ. ಸೊ ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಮತ್ತೋರ್ವ ಅತಿಥಿಗಳು ಯುವ ನ್ಯಾಯವಾದಿಗಳಾಗಿರುವಂತಹ ಶ್ರೀಯುತ ಜೋಶಿಲ್ ಅವರು ಕೂಡ ಉದ್ಯಮಿಗಳು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಇದ್ದಾರೆ. ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಆದರಣೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹುಡುಗರ ವಿಭಾಗದಲ್ಲಿ ಈಗ ತಾನೇ ಚತುರ್ಥ ಸ್ಥಾನದ ಬಹುಮಾನವನ್ನ ನೀಡಲಾಗಿದ್ದು, ತೃತೀಯ ಸ್ಥಾನವನ್ನ ಪಡ್ಕೊಂಡಿರತಕ್ಕಂತಹ ದೂರದ ಬೆಂಗಳೂರು ಗ್ಯಾಸ್ಪರ್ ತಂಡಕ್ಕೂ ಕೂಡ ಈ ಹೊತ್ತಲ್ಲಿ ನಾವು ಬಹುಮಾನವನ್ನ ನೀಡ್ತಾ ಇದ್ದೇವೆ. ವೇದಿಕೆಗೆ ಬಂದು ಆ ಬಹುಮಾನವನ್ನು ಪಡ್ಕೊಳ್ಳುವಂತೆ ಗ್ಯಾಸ್ಪರ್ ತಂಡದ ಆಟಗಾರರಲ್ಲಿ, ನಾಯಕರಲ್ಲಿ, ಮ್ಯಾನೇಜರಲ್ಲಿ, ಕೋಚಲ್ಲಿ ಮನವಿ. ಗ್ಯಾಸ್ಪರ್ ಬೆಂಗಳೂರು 2 ಅಂಕಗಳ ಸಮಾನ ಜೋಡಣೆಯನ್ನು ಕಂಡುಕೊಂಡಿದೆ. ತಂಡಗಳ ಮಧ್ಯೆ ಹೋರಾಟದ ಅವಧಿ ಮೆಲ್ಲನೆ ಕಾವು ತುಂಬಿಕೊಳ್ಳುತ್ತಾಗಿದೆ. ಸಮಾಜ ಮಂದಿರದ ಬೆಳ್ದಂಗಡಿಯ ಹೃದಯ ಭಾಗದ ಕಬಡ್ಡಿಯ ಅಂಕನ. ಸೌನಾಲು ಯಂಗ್ ಬಾಯ್ಸ್ ಸೌನಾಲು ಕರಾವಳಿಯ ಉದ್ದಗಲದಲ್ಲೂ ತಂಡವನ್ನ ಕಟ್ಟಿಕೊಂಡು ಸೌನಾಲಿನ ಹೆಸರನ್ನು ಅದ್ದೂರಿಗೆ ಪಸರಿಸಿದಂತಹ ಅದ್ವಿತೀಯ ಕಬಡ್ಡಿಯ ಯುವ ಮಿತ್ರರ ಸಂಘಟನೆಯ ಜೊತೆಗೆ ಆಯೋಜಿತ ಬೆಳಗಿನ ಜಾವ ಆರಂಭಗೊಂಡಂತಹ ಸೂರ್ಯ ಬೆಳಗಿನ ತಡಾಯ್ ಡೂ ಆರ್ ಡೈ ಮಾಡು ಇಲ್ಲವೇ ಮಾಡಿ ದಾಳಿಗಳಿದೆ. ಪ್ರಧಾನ ವೇದಿಕೆಯಲ್ಲಿ ಈಗ ತಾನೇ ನಮ್ಮ ಜೊತೆ ಸೇರಿಕೊಂಡಿರತಕ್ಕಂತಹ ವಿಶಿಷ್ಟ ಆಹ್ವಾನಿತ ಅತಿಥಿಗಳನ್ನು ಬರಮಾಡಿಕೊಳ್ಳುವಂತಹ ಹೊತ್ತು ಮುಂದುವರಿದ ಕದನದಲ್ಲಿ ರೋಚಕ ಫೈನಲ್ ಕದನ 4-2 ಬೆಂಗಳೂರು ಮುನ್ನಡೆಯಲ್ಲಿ ಲೋಕೇಶ್ ಅವರ ಗರಡಿಯಲ್ಲಿ ಪಳಗಿರುವಂತಹ ತಂಡ ಇವತ್ತು ದೂರದ ಬೆಂಗಳೂರಿನಿಂದ ಆಗಮಿಸಿದೆ. ಫೈನಲ್ ಕದನಕ್ಕಾಗಿ ಪ್ರಫುಲ್ಲ ಅವರ ಗರಡಿಯಲ್ಲಿರುವಂತಹ ತಂಡದ ವಿರುದ್ಧ ಹೋರಾಟ. ವೇದಿಕೆಗೆ ಈ ಕೂಟದಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿರತಕ್ಕಂತಹ ಗ್ಯಾಸ್ಫರ್ ಬೆಂಗಳೂರು ಈ ತಂಡ ಬಂದು ಬಹುಮಾನವನ್ನು ಸ್ವೀಕರಿಸುವಂತೆ ಗಣ್ಯ ಅತಿಥಿಗಳು ಹಸ್ತಾಂತರಿಸುವಂತೆ ಮನವಿ. ಗ್ಯಾಸ್ಫರ್ ಬೆಂಗಳೂರು ಕೂಟದಲ್ಲಿ ಸೆಮಿಫೈನಲ್ ತಲುಪಿದಂತಹ ಇನ್ನೊಂದು ತಂಡವಾಗಿದೆ. ಬೆಂಗಳೂರು ಗ್ಯಾಸ್ಫರ್ ಅಭಿನಂದನೆಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ, ಸೆಮಿಫೈನಲ್ ತನಕ ತಲುಪಿದ್ದೀರಾ. ಬೆಂಗಳೂರಿನ ಈ ತಾರೆಗಳಿಗೆ ಮಂಗಳೂರಿನ ಕೃತಜ್ಞತೆಗಳೊಂದಿಗೆ ತೃತೀಯ ಸ್ಥಾನ. ಎಲ್ಲ ಒಂದು ಕಡೆ ಪಂದ್ಯದ ತೀವ್ರತೆ ಹೆಚ್ಚಾಗುತ್ತಾ ಇದೆ. ಜೂನಿಯರ್ ಮತ್ತು ಸೀನಿಯರ್ಗಳ ಕದನಗಳಲ್ಲಿ ಮುಂದಿನ ಅವಧಿಯಲ್ಲಿ 25ರ ವಯೋಮಾನದ ಪಂದ್ಯಾವಳಿ ಇದೇ ಅಂಕಣದಲ್ಲಿ ನಡೆಯಲಿದೆ. ಸೊ ಜೊತೆಗೆ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ ಪೈಕೇರ್ಸ್ನ ಮಾಲಕರಾಗಿರುವಂತಹ ಶ್ರೀಯುತ ಶಶಿಧರ ಪೈ ಅವರು. ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತವನ್ನು ವೇದಿಕೆಗೆ ಮಾಡಿಕೊಳ್ತಾ ಇದ್ದೇವೆ. ಅಶೋಕ ಆಕ್ರಮಣದಲ್ಲಿ 6-4ರ ಆಧಾರದಲ್ಲಿ ಸ್ಪರ್ಧೆ ರಾಮಕುಂಜ ಮುನ್ನಡೆಯಲ್ಲಿರುವಂತೆ ಅವಳಿ ಅಂಕದ ಅಂತರ ಡಿಫೆನ್ಸ್ ಮಗೇನ ಬಲ ತುಂಬಿಕೊಳ್ಳುತ್ತಾ ಇದೆ ರಾಮಕುಂಜೇಶ್ವರದ ರಾಮಕುಂಜ. ಟೈಮ್ ಔಟ್. 7-4ರಲ್ಲಿ ಸ್ಪರ್ಧೆ 7-4. ಯುವ ಉದ್ಯಮಿಗಳು ಗೌರವಾನ್ವಿತ ಶ್ರೀ ಶಶಿಧರ್ ಪೈ ಅವರಿಗೆ ಮತ್ತೆ ಕಾರ್ಯಕ್ರಮಕ್ಕೆ ಆದರಣೀಯ ಸ್ವಾಗತ.
ಎಸ್, ಥ್ಯಾಂಕ್ ಯು ಫಾರ್ ದ ಪಾರ್ಟಿಸಿಪೇಷನ್ ಗ್ಯಾಸ್ಪರ್ ಬೆಂಗಳೂರು. ಈ ವಿಭಾಗದಲ್ಲಿ ಗಮನಿಸಿ, 25ರ ಮೊದಲ ಪಂದ್ಯದಲ್ಲಿ ಶ್ರೀದುರ್ಗ ಕರಂಕಿ ಮತ್ತು ಬಾಗಲಕೋಟೆ ಫ್ರೆಂಡ್ಸ್ ತಂಡ ರೆಡಿಯಾಗಿರಬೇಕು. ಯಾವುದೇ ಕಾರಣಕ್ಕೂ ಕಾಯುವಂತಹ ಪರಿಸ್ಥಿತಿಯಲ್ಲಿ ನಾವು ಇರೋದಿಲ್ಲ. ಬೆಳಿಗ್ಗಿನಿಂದ ನಿರಂತರವಾಗಿ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಇಲ್ಲಿ ಬಾಹುಬಲಿ ಲಾಸ್ಟ್ ಮ್ಯಾನ್ ರಣಾಂಗಣದಲ್ಲಿ ಹೋರಾಟದ ತೀವ್ರತೆಗಳನ್ನ ಪ್ರತಿಯೋಗಿಸಬಲ್ಲ ಪ್ರತಿರೋಧದ ಆಟಗಾರಗಳು ಅಂಕಣದಲ್ಲಿದ್ದಾರೆ. ಈ ಪಂದ್ಯಾವಳಿಯ ಬೋನಸ್ ಪ್ಲಸ್ ಸಿಂಗಲ್ ಅಗೇನ್ ಆಟದ ಅವಕಾಶಗಳು ತೆರೆದಿಡಲು ಆರಂಭಿಸಿದೆ. ಕದನದಲ್ಲಿ 8-6ರಲ್ಲಿ ರಾಮಕುಂಜ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಬೆಂಗಳೂರಿನ ತಂಡಗಳ ಮಧ್ಯೆ ಜಿಲ್ಲಾ ವಾರು ಹೋರಾಟದಲ್ಲಿ ಇಲ್ಲಿ ಪಂದ್ಯ ಮುಂದುವರಿದಿದೆ. ಪ್ರತಿದಾಳಿಯಲ್ಲಿ ಆಕ್ರಮಣ ಸರ್ವಾಂಗೀನ ಆಟಗಾರ ರಾಗಿಯ ಎದುರು ಮತ್ತೊಂದು ರಾಗಿ. ಉತ್ತರ ಕನ್ನಡದ ಪ್ರತಿಭೆ ನಮ್ಮ ಸಮರ್ಥ. ಬಂಧುಗಳ 12-6ರಲ್ಲಿ ರಾಮಕುಂಜೇಶ್ವರ ತಂಡ ಮುನ್ನಡೆಯಲ್ಲಿದೆ. Second call for the first match of under 25 ಶ್ರೀದುರ್ಗ ಕರಂಕಿ ಅಂಡ್ ಬಾಗಲಕೋಟೆ ಫ್ರೆಂಡ್ಸ್ ರೆಡಿಯಾಗಿರಿ. ತಮಗೆ ದ್ವಿತೀಯ ಕರೆ ಆಗಿರುತ್ತದೆ. ಚಿಟ್ಟು 12-6ರ ನಿಲುವಿನಲ್ಲಿರುವಂತೆ ಸ್ಪರ್ಧೆಯಲ್ಲಿ ಚಿಟ್ಟುಗೆ ಬಂತು ಸಿಟ್ಟು. ಸಿಟ್ಟಲ್ಲಿ 2 ಅಂಕ. ಧನುಷ ದಾಳಿಯಲ್ಲಿ ಪವರ್. ಅಲ್ಲಿ 2, ಇಲ್ಲಿಯೂ 2. ಯಪ ಮಂಗಳೂರು ಬೆಂಗಳೂರು ಯುದ್ಧ. 14-8ರ ಆಧಾರದಲ್ಲಿ ಸ್ಪರ್ಧೆ. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುವ ಇರಾದೆಯ ಹೋರಾಟ ಅಂಕಣದ ಒಳಭಾಗದಲ್ಲಿ ಸ್ಪಷ್ಟ ಪಾದಚಲನೆಗಳ ಮುಖೇನವಾಗಿ ಬೋನಸ್ ನೀಡಲಾಗಿದೆ. 9ನೆಯ ಅಂಕದ ಜೋಡಣೆ. 5 ಅಂಕಗಳ ಅಂತರ. ರಾಮಕುಂಜ ಮುನ್ನಡೆಯಲ್ಲಿ 49. What a fantastic final match of under a high school category boys section. Winner will be the champion. And this time double tie hold. Wow, Deva. ದಾಳಿಯಲ್ಲಿ ಮತ್ತೆ ದೇವ, ಬೆಂಗಳೂರಿನ ದೇವ ಲೋಕೇಶ್ ಅವರ ಶಿಷ್ಯ ದೇವ ದಾಳಿಯಲ್ಲಿ ಗರಿಗೆದೆರೆತಾದ ಫೈನಲ್ ಕದನದ ರೋಚಕ ಕ್ಷಣಗಳ ಹೋರಾಟದ ದಿಕ್ಕು ಯಾರ ಪರವಾಗಿರಲಿದೆ? 10 ನಿಮಿಷಗಳ ಫೈನಲ್ ಕದನದಲ್ಲಿ 20 ನಿಮಿಷಗಳಲ್ಲಿ ಪ್ರಶಸ್ತಿ ಸುತ್ತಿಗೆ ಏರಿ ಇದೀಗ ಪ್ರಶಸ್ತಿಯನ್ನ ಮುಡಿಗೇರಿಸುವಂತ ತಂಡ ಯಾರು? ಮತ್ತೆ ಧನುಷ. ದಾಳಿಯ ಪ್ರತಿದಾಳಿಯನ್ನ ಮಾಡಬಲ್ಲ ರಾಮಕುಂಜದ ಧನುಷ. 4 ಅಂಕಗಳ ಅಂತರದ ನಿಲುವಿನಲ್ಲಿ ಸ್ಪರ್ಧೆ ಇರುವಂತೆ ಬಲಾಢ್ಯ ಧನುಷ. ಬೋನಸ್ ಪ್ಲಸ್ 1 16-10. Ladies and gentlemen, number of spectators are surroundly gathered here. This is a final of high school boys. Chittu Bengaluru 16-10. Bengaluru versus Mangaluru, and this occasion Mangalore leading in 6 points. ಬಲೆ ಗಟ್ಟಿ ಆಗ್ತಾ ಇದೆ ಮಂಗಳೂರಿನ ಬಲೆ. ವಿಶ್ರಾಂತಿಯಲ್ಲಿ 17-10. ಸತ್ಯ. ಬಂಧುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರು ಗೌರವಾನ್ವಿತ ಶ್ರೀ ಶೈಲೇಶ್ ಕುಮಾರ್ ಕುರ್ದೋಡಿ ಅವರು. ತಮಗೆ ಆದರಣೀಯ ಸ್ವಾಗತ ಕಾರ್ಯಕ್ರಮಕ್ಕೆ. ಮತ್ತೆ ಧನುಷ
ರಾಮಕುಂಜೇಶ್ವರದ ಭರವಸೆ ಇರತಕ್ಕಂಥ ಆಟಗಾರರಲ್ಲಿ ಬರುವ ಧನುಷ ದಾಳಿಯೊಂದಿಗೆ ಯಬಾ ಶರೀರದ ಬಲವನ್ನೆಲ್ಲ ಎದುರಾಳಿಯ ಮೇಲೆ ಹಾಕಿದ ಧನುಷ ಬಂದ ಅಶೋಕ. ಕೂಟದ ಅತ್ಯಂತ ಉತ್ತನೆಯ ಆಟಗಾರ ಧನುಷನ ಅಶೋಕನಾಗಮನ. ಶಕ್ತಿ ಯುಕ್ತಿ ಜೊತೆ ಐಕ್ಯತೆಯ ಶ್ರಮಗಳು, ದುಡುಕು ಪರಿಣಾಮ ಹೊಂದ ಅಂಕ. ಸತತವಾಗಿ ಆಕ್ರಮಣದಲ್ಲಿ ಧನುಷ. ಹೈಸ್ಕೂಲ್ ವಿಭಾಗದ ಸ್ಪರ್ಧೆಯೇ ಇಷ್ಟು ರೋಚಕತೆ ಇದ್ರೆ 25ರ ವಯೋಮಾನದ ಸ್ಪರ್ಧೆಯ ಬಂಧುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಶ್ರೀ ಇಬ್ರಾಹಿಂ ಮಾವದೇವರು. ತಮಗೆ ಅತ್ಯಂತ ಆದರಣೀಯ ಸ್ವಾಗತ ವೇದಿಕೆಗೆ ಮಾಡಿಕೊಳ್ಳುತ್ತಾ ಇದ್ದಾವೆ. ಯುವ ನಾಯಕರಾಗಿ ದಕ್ಷಿಣ ಕನ್ನಡದಲ್ಲಿ ತನ್ನ ಗುರುತರವಾದ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಿಕೊಂಡಿರುವ ಯುವ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಗೌರವ ಪೂರ್ವಕ ಆದರಣೀಯ ಸ್ವಾಗತ. ರಾಜಕೀಯ ರಂಗದಲ್ಲಿ ದುಡಿಯುವ ಮೂಲಕ ಯುವಕರ ಕಣ್ಮನೆ ಸೆಳೆಯುವಂತಹ ಕಾರ್ಯಗಳೊಂದಿಗೆ ಇದೀಗ ಯೂತ್ ಕಾಂಗ್ರೆಸ್ನ ಅತ್ಯಂತ ಶ್ರೇಷ್ಠ ಪದಾಧಿಕಾರಿ ಆಗಿದ್ದುಕೊಂಡು ರಾಜಕೀಯ ರಂಗದಲ್ಲಿ ಪ್ರಜ್ವಲಿಸುವಂತಹ ಯುವ ನಾಯಕನಿಗೆ ಕಬಡ್ಡಿಯ ಅಂಕಣಕ್ಕೆ ಸ್ವಾಗತವನ್ನು ಕೋರುತ್ತಾ ನಾಲ್ಕು ಡಿಫೆಂಡರ್ಗಳ ನಡುವೆ ದಾಳಿ ಇದೀಗ ಮುಂದುವರಿತಾ ಇದೆ. ಆಹಾ, ರಾಮಕುಂಜ ಮತ್ತು ಬೆಂಗಳೂರು 13-19ರಲ್ಲಿ 6 ಅಂಕಗಳ ಮುನ್ನಡೆಯೊಂದಿಗೆ ರಾಮಕುಂಜೇಶ್ವರ. ಬೆಂಗಳೂರು ಮರಳುವ ಹಾದಿಯಲ್ಲಿ ಮೊದಲ ಅವಧಿಯಾಗಿರುತ್ತದೆ ಪಂದ್ಯ. 19-13ರಲ್ಲಿ ಬಂಧುಗಳೇ ಮೊದಲ ಅವಧಿ ಮುಕ್ತಾಯ. 19-13 ಪಂದ್ಯ ಮರಳುವರಾರು, ಕುಡಿಬೇಡಿಕೆ ಆಡುವರಾರು, ಕುಡಿಬೇಡಿಕೆ ಆಡುವರಾರು, ಮಡಿಬೇಡಿಕೆ ಮಾಡುವರಾರು, ಕಬಡ್ಡಿ ಅಂದರೆ ನೋಡುವರಾರು. ಈ ಹೊತ್ತಲ್ಲಿ ನಮ್ಮ ಜೊತೆ ಇದ್ದಾರೆ ಯೂತ್ ಕಾಂಗ್ರೆಸ್ನ ಪ್ರಮುಖರಾಗಿರುವಂತಹ ಶ್ರೀ ಇಮ್ತಿಯಾಜ್ ಸರ್. ತಮ್ಮನ್ನು ಕೂಡ ಇಮ್ತಿಯಾಜ್ ಪಾಣೆ ಮಂಗಳೂರು ತಮ್ಮನ್ನು ಕೂಡ ಅತ್ಯಂತ ಗೌರವ ಆದರಗಳಿಂದ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಪ್ರಧಾನ ವೇದಿಕೆಗೆ ಸ್ವಾಗತಿಸುವ ಮೂಲಕ ಯಂಗ್ ಬಾಯ್ಸ್ ಸವಣಾಲು ಇದರ ನೇತೃತ್ವದಲ್ಲಿ ಜರುಗುವಂತಹ 3 ಕ್ಯಾಟಗರಿಗಳ ಕಬಡ್ಡಿಯ ದ್ವಿತೀಯ ಕ್ಯಾಟಗರಿ ಆಗಿರತಕ್ಕಂಥ ಅಂತಿಮ ಪಂದ್ಯ ಮುಂದುವರಿತಾ ಇದೆ. 19-13 ನಾವು ದ ಸೆಕೆಂಡ್ ಹಾಫ್. ಎಸ್ ಅಂತಾರೆ 6 ಪಂದ್ಯದಲ್ಲಿ ಹಿಡಿತದಲ್ಲಿ ರಾಮಕುಂಜವಾದರೆ ಮರಳಿ ಬರಬಹುದೇ ಉದ್ಯಾನ ನಗರಿ ಬೆಂಗಳೂರು. ಬೆಂಗಳೂರಿಗೆ ಸವಾಲಾಗುವ ಆಟದಲ್ಲಿ ರಾಮಕುಂಜ ಡ್ಯೂರಿಂಗ್ ದ ರೈಟ್ ನೋ ಕಾಲಿಂಗ್. ಸಿಲಿಕಾನ್ ಸಿಟಿ ಬೆಂಗಳೂರಿನ ವಿರುದ್ಧವಾಗಿ ರಾಮಕುಂಜೇಶ್ವರದ ರಾಮಕುಂಜ. ರಾಮಕುಂಜೇಶ್ವರ ತಂಡಕ್ಕೆ ಬೋನಸ್ ಲಭ್ಯವಾಗುತ್ತಾ ಇದೆ. 20-13ರಲ್ಲಿ ಯವಾ ಶರವೇಗದಲ್ಲಿ ಪಂದ್ಯಗಳು ಅತ್ಯಂತ ವೇಗದಲ್ಲಿ. ಈ ನಡುವೆ ಡಿಫೆನ್ಸ್ ವಿಭಾಗ ನಿಯಂತ್ರಣ ಕಳಕೊಂಡಿದೆ. 14ನೇ ಅಂಕ 20-14. ದಗದಗನೆ ಬರೆಯುವ ರಣಾಂಗಣದಲ್ಲಿ ಸಾಧ್ಯತೆಗಳನ್ನು ತೆರೆದಿರಬಲ್ಲ ಹೋರಾಟ. ಅಡ್ಡಡ್ಡ ಮಗು ಚೆನ್ನಾಗಿದೆ. ಕೋಚ್ ಸಾಬುಗಳು ಕುಂತಲ್ಲಿ ಕೂರಂಗಿಲ್ಲ. ಲೋಕೇಶ್ ಸರ್ ಅವರು ನಿಂತಲ್ಲಿ ನಿಲ್ಲಂಗಿಲ್ಲ. ಹೃದಯ ಡವಡವ. ಇದು ಫೈನಲ್ ಆಗಿರುತ್ತದೆ. 5 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಈ ಬಾರಿ ಆಲ್ ಔಟ್ ಕಡೆ ಒಂದ ಆಟಗಾರ ಮಾತ್ರ ಆ ರಾಮಕುಂಜೇಶ್ವರ ಅಂಕಣದಲ್ಲಿ ಬಾಕಿ. 20-16ರಲ್ಲಿ ಬೆಂಗಳೂರು ಮರಳುವ ಹಾದಿಯಲ್ಲಿ ಅಂತಿಮ ಆಟಗಾರ ರಾಮಕುಂಜೇಶ್ವರ. ಪಂದ್ಯ ಜೀವಂತವಾಗಿ ಇರಿಸಿಕೊಳ್ಳುತ್ತಾ ಇದೆ ಬೆಂಗಳೂರು. 4 ಅಂಕಗಳ ಅಂತರದಲ್ಲಿರುವಂತೆ 20-16ರಲ್ಲಿ ರಾಮಕುಂಜ ಮುನ್ನಡೆ. ಅಂತಿಮವಾಗಿ ಉಳಿದಿರುವ ಏಕಾಂಗಿ ಹೋರಾಟದ ನಿಲುವಿನಲ್ಲಿ ಲಾಸ್ಟ್ ಮ್ಯಾನ್ ಸೋಂದಿ ಮಾಟಗಾರ ಲೋಕೇಶ್ ಒಳಾಂಗಣದಲ್ಲಿದ್ದಾರೆ. ಚಿತ್ತರಂಜನ್ ದಾಳಿಯಲ್ಲಿ ಅಂಕ 19-20.
ಆಹಾ, ಪಂದ್ಯ ಅಂದ್ರೆ ಇದು ಪ್ರೇಕ್ಷಕರನ್ನ ಸೆಳೆಯಬಲ್ಲ ಹೋರಾಟ. ದಗದಗನೆ ಉರಿಯುವ ಹೋರಾಟದಲ್ಲಿ ಪ್ರತಿರೋಧ. जिस प्रकार ये धनुष की ताकत है, बोनस के साथ 2 अंक मिले हैं धनुष के नाम. 23 और 19 है, 4 अंकों की अंतर है. दर्शकों, ये फाइनल मुकाबला है. हाई स्कूल विभाग के लड़कों की टक्कर, ये कांटे की टक्कर है. ರಣಾಂಗಣದ ಪ್ರಬಲವಾದ ಸ್ಪರ್ಧೆಯನ್ನು ಬಳಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕವಾಗಿ ಕದನ ಮುಂದುವರಿತಾ ಇದೆ. ಚಿಟ್ಟು जी हाँ, शुरुआती से लेकर इस खिलाड़ी ने बाखूबी अंदाज के साथ खेल दिखाया है. चिट्टू ಯಂಗ್ ಬಾಯ್ಸ್ ಸಮನಾಲ ಆಯೋಜಿಸಿದಂತಹ ಈ ಪಂದ್ಯ ಬರೀ ಟ್ರೈಲರ್ ಅಷ್ಟೇ, ಪಿಕ್ಚರ್ ಮುಂದಿನ ಅವಧಿಗಳಲ್ಲಿದೆ. 16 ತಂಡಗಳು ಭಾಗವಹಿಸಲಿರುವಂತಹ 25ರ ವಯೋಮಾನದ ಕಬಡ್ಡಿಯಲ್ಲಿ ಕರಾವಳಿ ಮಾತ್ರವಲ್ಲ, ಅಖಿಲ ಕರ್ನಾಟಕದ ಅದ್ವಿತೀಯ ಜೂನಿಯರ್ ತಾರೆಗಳು ಅರ್ಥಾತ್ 25ರ ವಯೋಮಾನದ ತಾರೆಗಳು ಇಲ್ಲಿ ಬೆಳ್ತಂಗಡಿಗೆ ಬಂದವೆ. ಧನುಷ ಮಿಡಲ್ ಲೈನ್ ಸಮೀಪದಲ್ಲಿ ಪ್ರಬಲ ಆಟಗಾರನ ಬಂಧನ, ರೋಚಕ ತಿರುವುಗಳನ್ನು ಕಾಣಿಕೊಳ್ಳುತ್ತಾ ಇದ್ದಾವೆ. ಅಫಿಷಿಯಲ್ ಟೈಮ್ ಔಟ್. ಕರೆಕ್ಟ್ ಆಲ್ ಔಟ್ ಆಗುವಾಗ 90. ಟೈಮಿಂಗ್ ಸ್ಕೋರ್ ಸರಿ ಇದೆ, ಸರಿ ಇದೆ, ಸರಿ ಇದೆ. ದೇವಾ ಸರಿ ಇದೆ, ಬನ್ನಿಂದೆ ಸರಿ ಇದೆ, ಸರಿ ಇದೆ. ಯಾವುದೇ ಚೇಂಜಸ್ ಆಗಿಲ್ಲ. 19 ಇತ್ತು. ನಿಚ್ಚು ಸರಿ ಉಂಟು, ಸರಿ ಉಂಟು. ಎಸ್, ಕಂಪ್ಯೂಟರ್ ಅಲ್ಲಿರುವಂತಹ ನಮ್ಮ ಕಡಬದ ಹುಡುಗ ಅದು ಸಾಧಾರಣ ವ್ಯಕ್ತಿ ಅಲ್ಲ. ಸತ್ಯವನ್ನೇ ಹೇಳುತ್ತಾನೆ, ಸತ್ಯವನ್ನ ಬಿಟ್ಟು ಬೇರೆ ಏನೇನು ಹೇಳುವುದಿಲ್ಲ. ನಾನು ಕಡಬದ ಸತ್ಯ. ഈ നടുവെ 23-20 ഫൈനൽ കഥന. ഈ മത്സരത്തിൽ ആര് വാഴും ആര് വീഴും. ഇത് ഫൈനൽ മത്സരമാണ്. ഹൈസ്കൂൾ വിഭാഗത്തിൽ ആൺകുട്ടികളുടെ വൻ പോരാട്ടം കാണുകയാണ്. ಬೋನಸ್ ನೀಡಲಾಗಿದೆ. ಕೂಟದ ಹೈ ವೋಲ್ಟೇಜ್ ಪಂದ್ಯ ಹೈಸ್ಕೂಲ್ ವಿಭಾಗದಲ್ಲಿ ಸಮರ್ಥ ದಾಳಿಯಲ್ಲಿ ಯಪ್ಪ ಅಲಿಟಿ ಸಮರ್ಥ 23-21 ಓ ಇದು ಲೇಜಿ ರೈಡ್ ಅಂತ ಹೇಳಬಹುದೇ. 23-22 ಎಲ್ಲಿದ್ದ ಪಂದ್ಯ ಎಲ್ಲಿಗೆ ಬಂದಿದೆ ನೋಡಿ. ಫೈನಲ್ ಅಂದ್ರೆ ಹಿಂಗೆ ಇರಬೇಕು ವಿಜೇಂದ್ರವರ. ಫೈನಲ್ ಅಂದ್ರೆ ಇದು ಯಪ್ಪ ಬೇಡಿ ಗೊಬ್ಬು. ಕಣ್ಣಿನ ರೆಪ್ಪೆಯನ್ನ ಮುಚ್ಚದೆ ನೋಡುವಂತಹ ಪಂದ್ಯ. ಐ ವೋಲ್ಟೇಜ್ ಕದನ, ಚಾಂಪಿಯನ್ ಪಟ್ಟದ ಕದನ. 23-22 1 ಅಂಕಗಳ ಅಂತರ. ಟೈಮ್ ಔಟ್. ಶಾಂತಿಯ ಕೋರಿಕೆ. ಕರೆಂಗಿ ಬಾಗಲಕೋಟೆ ತಯಾರಾಗಿರಬೇಕು ಮುಂದಿನ ಸ್ಪರ್ಧೆಗೆ. ಮುಂದುವರಿತಾದ ಕದನದಲ್ಲಿ ಹೋರಾಟ. ರಣಾಂಗಣದ ತೀವ್ರತೆಯನ್ನ ಪಡೆದುಕೊಳ್ಳಬಲ್ಲ ಹೆಜ್ಜೆಯಲ್ಲಿರುವ ಆಟ. ಬೆಂಗಳೂರು ಮಂಗಳೂರು ಅರ್ಥಾತ್ ರಾಮಕುಂಚ ಸಿಕೆಸಿ ಬೆಂಗಳೂರು. ಬೋನಸ್ ನೀಡಲಾಗಿದೆ. 24-22 24-22 ಅಂತರ 2ರಲ್ಲಿ ಪಂದ್ಯ. ಬಹಳಷ್ಟು ರೋಚಕತೆಗಳನ್ನು ಬಳಸಿಕೊಂಡಿರುವ ಹೆಜ್ಜೆಯಲ್ಲಿ ಕದನವನ್ನೇ ಕಾಣ್ತಾ ಇದ್ದೇವೆ. ಯಾರ ಪಾಲಾಗಲಿದೆ ಹೈಸ್ಕೂಲ್ ವಿಭಾಗದ ಚಾಂಪಿಯನ್? ಕೊನೆಯ 5 ನಿಮಿಷದ ರವಾನೆಯನ್ನು ಕಂಡುಕೊಂಡಿದೆ ಸ್ಪರ್ಧೆಗಳಲ್ಲಿ. ಅದ್ಭುತ ವೇಗ, ರನ್ನಿಂಗ್ ಹ್ಯಾಂಡ್ ಚೆನ್ನೊಂದಿಗೆ ಅಂಕದ ಜೋಡಣೆ. 23-24. Just 1 point leading in Ramakuncha. Really, this is neck to neck fight. Young players, energetic players, both the squad. We have under 16 high school category quality tournament witnessing. We are the last match of the competition. Oh, that is the tackle of the match. Wow, solo. ಪಂದ್ಯ ಅಂದ್ರೆ ಹೀಗೆ. ಬೆಳ್ತಂಗಡಿಯ ಒಳಾಂಗಣದ ಕ್ರೀಡಾಂಗಣ ದಗದಗನೆ ಉರಿಯಲಾರಂಭಿಸಿದೆ. 24ರ ಸಮಬಲದಲ್ಲಿ ಕದನ. ಚಿಟ್ಟು
ಆರಂಭದಲ್ಲಿ ಅಲ್ಪ ವಿಫಲತೆಯನ್ನ ಕಂಡಂತಹ ಚಿಟ್ಟು ಆ ಬಳಿಕದ ನಿಮಿಷಗಳಲ್ಲಿ ತಂಡಕ್ಕೆ ಅಮೂಲ್ಯವಾದ Last 4 minutes. 4 ನಿಮಿಷಗಳು ಬಾಕಿ ಉಳಿದಿರುವ ಸಮಯ 4 ನಿಮಿಷಗಳಲ್ಲಿ ಬೆಂಗಳೂರು ರಾಮಕುಂಜ ತಂಡಗಳ ಮಧ್ಯೆ ಕದನ ಸ್ವೀಕರಿಸಿ ಆಟ ಅಂತರ ಹೆಚ್ಚಿಸಿಕೊಳ್ಳುವ ಇರಾದೆಯಲ್ಲಿದ್ದ ತಂಡಕ್ಕೆ ಟಕ್ಕರ್ ನೀಡಲಾಗಿದೆ. सुपर टेकल ऑन है 25-25 की बराबरी पे है, जीतेंगे वो बनेंगे चैंपियन। जी हाँ, चिट्टू है जो बेंगलुरु के सबसे तगड़े राइडर है, सबसे सफलता राइडर। 2 और पॉइंट। सभी की निगाहें धनुष के ऊपर, सभी की नजरें धनुष के ऊपर। इनके लिए कुछ अलग ताकत है, अंक लाने में सक्षम है। 27-25 ಆಧಾರದಲ್ಲಿರುವಂತೆ ಆಹಾ, ಇದು ಕದನ ಅಂದ್ರೆ ಎಂತ ಪಂದ್ಯ, ಎಂತ ಹೋರಾಟ, ಎಂತ ಸವಾಲುಗಳು. ಓಹೋ ಹೋ, ಸೆಲ್ಫ್ ಔಟ್ ಅಲ್ಲಿ ಬೋನಸ್ ಪ್ಲಸ್ ಸಿಂಗಲ್ ಅಗೇನ್ ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ಚಿತ್ತರಂಜನ ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷ. 27 ಸಮಬಲದಲ್ಲಿದ್ದಂತಹ ಪಂದ್ಯ 28-27 ಸಮರ್ಥ ತಮ್ಮ ಸಮರ್ಥನೆಯ ಆಟವನ್ನು ತೋರ್ಪಡಿಸುವ ವೇಳೆ, ಸಮಯ, ಹೊತ್ತು ನೋಡಬೇಕಾಗಿದೆ. ಬಾಹುಬಲಿ ರಾಮ ತಂಡದ ಈ ಒಂದು ಆಟಗಾರ, ರಾಮಕುಂಜೇಶ್ವರ ತಂಡದ ಈ ಒಂದು ಆಟಗಾರ ಈ ಫೈನಲ್ ಅಲ್ಲಿ ತಮ್ಮ ಪ್ರತಿಭೆಯನ್ನ ಮುಂದುವರಿಸಬೇಕಾಗಿದೆ. Yes, it is bonus ಚಿತ್ತರಂಜನ ದಾಳಿಯಲ್ಲಿ 28 ಅಪ್ಪಪ್ಪಪ್ಪ ಕದನ. ರಂಜನ ಚೆಟ್ಟು ಮುನ್ನಡೆ ಅಂತರ ಹಿಗ್ಗಿಸಿಕೊಳ್ಳಬಲ್ಲಂತ ಕದನವಾಗಿದೆ. ಔಟ್ ಆಗಿದೆ. 31-28 31-28 ಬೆಂಗಳೂರು ಮುನ್ನಡೆಯಲ್ಲಿ. 3 ಅಂಕಗಳ ಅಂತರವಾಗಿದೆ. ಲಾಸ್ಟ್ 2 ಮಿನಿಟ್ಸ್, 2 ನಿಮಿಷಗಳ ಆಟ ಬಾಕಿರುವ ವೇಳೆಯಲ್ಲಿ ಏನಾಗಬಹುದು? 29-31 ಆಧಾರದಲ್ಲಿದೆ. ಅವಳಿ ಅಂಕದ ಅಂತರದಲ್ಲಿ ಚಾಂಪಿಯನ್ ಪಟ್ಟದ ಕೊನೆಯ 1-2 ನಿಮಿಷಗಳ ಕ್ಷಣಗಳಲ್ಲಿ ಯಾರ ಪಾಲಾಗಲಿದೆ ಚಾಂಪಿಯನ್ ಪಟ್ಟದ ಕದನ? ಚಿತ್ತ ಕದಲಿಸದ ಆಟಗಾರ ಚಿತ್ತ ದಾಳಿಯಲ್ಲಿ ಅಂಕ ಬಂದಿದೆ. ಟೈಮ್ ಔಟ್. 2 ನಿಮಿಷ ಕಾಲ್ ಕೊಟ್ಟಿದ್ದಾರೆ. ಆವಾಗಲೇ 2 ನಿಮಿಷ ಕಾಲ್ ಕೊಟ್ಟಿದ್ದಾರೆ. ಹೋಗಿ ದಿವಾಕರ್ ಅವರೇ, ಈ ಪಂದ್ಯಾವಳಿಯ 3-4 ದಿನಗಳ ಹಿಂದೆ ಲೋಕೇಶ್ ಅವರ ಒಂದು ಕರೆ ಬರುತ್ತದೆ. ವಿಜಯನ್ನ ಬೆಳ್ತಂಗಡಿಯಲ್ಲಿ ನಮಗೆ ಆಡುವುದಕ್ಕೆ ಅವಕಾಶ ಸಿಗ್ತದ ಅಂತೇಳಿ. ನೀವು ಬನ್ನಿ, ಖಂಡಿತ ನಮ್ಮ ಅತಿಥಿ ದೇವೊಬ್ಬ ಕೊಟ್ಟೆ ಕೊಡ್ತಾರೆ ಅನ್ನುವಂಥದ್ದು. ಆದ್ರೆ ಲೋಕೇಶ್ ಅವರ ತಂಡ ಇವತ್ತು ಈ ಹಂತಕ್ಕೆ ಬಂದು ನಿಲ್ತದೆ ಅನ್ನುವುದನ್ನು ನಾನು ಊಹಿಸಿರ್ಲಿಲ್ಲ. ಅಂತಹ ಅದ್ಭುತ ಆಟ CKC ಬೆಂಗಳೂರು. ಪ್ರಗತಿಪರ ಕೃಷಿಕರಾಗಿರುವಂತಹ ಪುರಂದರ ಪೂಜಾರಿ ಸವಣಾಲು ಈ ಹೊತ್ತಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವರನ್ನ ಅತ್ಯಂತ ಆದರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಇದ್ದಾವೆ. ಶ್ರೀ ಪುರಂದರ ಪೂಜಾರಿ ಸವಣಾಲು, ಪ್ರಗತಿಪರ ಕೃಷಿಕರು, ಇವರನ್ನ ಶಲ್ಯದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ. 33-30 ಕದನ ಬಿಡದೆ ಕಾಡಲಾರಂಭಿಸಿದ ಚಿತ್ತು. ಲಾಸ್ಟ್ ಮಿನಿಟ್ ದುರ್ಗಾ ಕರಂಕಿ ಈ ತಂಡ ಪ್ರವೇಶ ದ್ವಾರವನ್ನ ಸೇರಿಕೊಳ್ಳುವಂತೆ. ಸೆಕೆಂಡ್ಸ್ಗಳ ಲೆಕ್ಕಾಚಾರದಲ್ಲಿರುವಂತೆ 33-30 ಪಂದ್ಯ. 3 ಅಂಕಗಳ ಅಂತರ. ಚಿಟ್ಟು ಮರಳಿದ ವೇಳೆ ಧನುಷನ ಆಕ್ರಮಣ ಆರಂಭ ಆಗಿದೆ. ದಾಳಿಯಲ್ಲಿ ಧನುಷ ನೋಡಿ, ಬೋನಸ್ ಪ್ಲಸ್ ಸಿಂಗಲ್ ಅಗೇನ್. ಧನುಷ ಪರಾಕ್ರಮಿಯಾಗಿದ್ದಾನೆ ಫೈನಲ್ ಅಲ್ಲಿ. ಬಡ ಯಪ್ಪಪ್ಪಪ್ಪ. 33-32 ಕದನ. ಆಟ ರಂಗೇರುತ್ತಾ ಇದೆ. ವೈಟ್ ಸ್ಪರ್ಧೆಯ ಮುಂದುವರಿಯಲು ಆರಂಭಿಸಿದೆ. 33-32 ಏನಾಗಲಿದೆ ಹೋರಾಟ? ಬಾಬಾ ಯಾವ ಹಂತಕ್ಕೆ ತಲುಪಲಿದೆ? ವೈಟ್ ಅಂಡ್ ಸಿ. ಪ್ರತಿ ಬಾರಿ ನಾವು ಆಟಗಾರರನ್ನ ಅಂಕಣದ ಮಧ್ಯಭಾಗಕ್ಕೆ ಕರೆದು ಗೌರವಿಸುವಂತದ್ದು ನಮ್ಮ ಕರ್ತವ್ಯ. ಕಳೆದ 3-4 ದಿನಗಳ ಹಿಂದೆ ಲೋಕೇಶ್ ಅವರ ಕರೆ ಬರುತ್ತೆ. ಅನೇಕ ವರ್ಷಗಳಿಂದ ಪರಿಚಿತರು. ಆದ್ರೆ ಬೆಂಗಳೂರಿನಲ್ಲಿ
ಕರೆ ಬಂದಾಗ ಅವರಿಗೆ ಸ್ಪಂದಿಸಿದ್ದೆ. ಇವತ್ತು ಎಷ್ಟೊಂದು ಕೂಲ್ ಆಗಿ ಒಬ್ಬ ಕೋಚ್ ಇರಬೇಕು, ಎಷ್ಟು ಕೂಲ್ ಆಗಿ ತಂಡವನ್ನ ಹ್ಯಾಂಡಲ್ ಮಾಡಬೇಕು, ಆಟಗಾರರನ್ನ ಫ್ರೀ ಆಗಿ ಬಿಡಬೇಕು ಅನ್ನುವುದಕ್ಕೆ ಉದ್ಯಾನ ನಗರಿಯಿಂದ ನಮ್ಮ ಮಣ್ಣಿಗೆ ಬಂದು ಆಡಿ ಇವತ್ತು ಚಾಂಪಿಯನ್ ಪಟ್ಟವನ್ನ ಗಳಿಸಿಕೊಂಡಿದ್ದಾರೆ. ಹ್ಯಾಟ್ಸ್ ಆಫ್ ಯು ಸರ್, ನಿಮ್ಮ ಈ ಅಭಿಮಾನದ ಪ್ರೀತಿಗೆ. ಕಬಡ್ಡಿ ಬೆಳೆಯಲ್ಲಿ ನಮ್ಮ ಚಿತ್ತು ಎಲ್ಲಿದ್ಯಾ? ಚಿತ್ತು ಬರ ಇಲ್ಲಿ ಬಾ. ನಮಗೆ ಇದು ಸಿಗುವಂತ ಯೋಗ ಭಾಗ್ಯಗಳು. ಯಾಕಂದ್ರೆ ನಾನು ಬೆಂಗಳೂರಿನ ಅನೇಕ ಕಾರ್ಯಕ್ರಮಗಳಿಗೆ ಹೋಗಿದ್ದೆ. ಆದ್ರೆ ಇಂತಹ ಜೂನಿಯರ್ ಸ್ಟಾರ್ಗಳು ಹುಟ್ಟಿಕೊಂಡಾಗ ನಮ್ಮ ದಕ್ಷಿಣ ಕನ್ನಡದ ಮಣ್ಣಲ್ಲಿ ಹುಟ್ಟಿರತಕ್ಕಂಥ ಯಾವುದೇ ಸ್ಟಾರ್ ಯಾವತ್ತಿಗೂ ಕಣ್ಮರೆಯಾದ ಇತಿಹಾಸ ಇಲ್ಲ. ಆತ ಒಂದು ಅದ್ಭುತ ತಾರಾ ಆಟಗಾರನಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗ್ತಾನೆ. ಅಂತ ದಾರಿಯಲ್ಲಿ ಇವತ್ತು ಚಿಟ್ಟಿದ್ದಾನೆ. ಗುಡ್ ಲಕ್. ಎಲ್ಲರ ಚಿತ್ತವನ್ನು ಬದಲಿಸಿದ ಒಂದು ಚಿತ್ತುಗೆ ಚಪ್ಪಾಳದಲ್ಲಿ ದಿವಾಕರ್ ಅವರ ಬಗ್ಗೆ ಹೇಳ್ತೀರಾ? ಬನ್ನಿ. ಹಲೋ, ಒಂದು ನಿಮಿಷ ಜಿತ್ತು ಅವರೇ ನಿಲ್ಲಿ. ಅತಾಜ್ ಅವರೇ, ನೀವು ಉಲ್ಲೇಖ ಮಾಡಿದ ಹಾಗೆ ಕಬಡ್ಡಿಯಲ್ಲಿ ನಾವು ಆಟಗಾರನ ಮಾತ್ರ ನಾವು ನೋಡ್ತೇವೆ, ಅದರ ತರಬೇತುದಾರರು ಅನೇಕ ಶೈಲಿಗಳ ತರಬೇತುದಾರರು ಇರ್ತಾರೆ. ಕೆಲವೊಮ್ಮೆ ಹೆಚ್ಚಿನಾಗಿ ಅವರ ನಿಯಂತ್ರಣ ಸ್ವಯಂ ಕಳಕೊಳ್ಳುವಂತಹ ಅನೇಕ ತರಬೇತುದಾರರು. ಆಟಗಾರರು ಬೇಕು ಅಂತ ಹೇಳಿ ಯಾರು ತಪ್ಪು ಮಾಡೋದಿಲ್ಲ. ಕೆಲವೊಮ್ಮೆ ಅವರ ಬಾಯಿಯಿಂದ ಕೆಲವೊಂದು ಶಬ್ದಗಳು ಬರುವುದು ಸಹಜ. ಅಂತದ್ರಲ್ಲಿ ಇವರನ್ನ ನೋಡಿ ಕಲೀಲಿಕ್ಕೆ ತುಂಬಾ ಇದೆ, ಖಂಡಿತವಾಗಿಯೂ. ಖಂಡಿತ ಕಣ್ಣಂಚಲ್ಲಿ ಬಾಷ್ಪಾಂಚಲಿ ಕಣ್ಣೀರಿದೆ. ಈ ಖುಷಿ ಶಾಶ್ವತವಾಗಿರ್ಲಿ. ಸೊ ಮುಂದಕ್ಕೆ ನಿಮ್ಮೊಂದಿಗೆ ನಾವಿದ್ದೇವೆ. ತಂಡಕ್ಕೆ ಶುಭವಾಗಲಿ. ನೀವು ಇವತ್ತು ಗೆದ್ದದ್ದಲ್ಲ, ತುಳುನಾಡಿನ ಮಣ್ಣಿನ ಜನರ ಹೃದಯವನ್ನ ಗೆದ್ದಿದ್ದೀರಾ. ನಮ್ಮ ಮಾತಾ ತುಳುನಾಡಿನ ಜನರ ಬೆಂಗಳೂರು ದಾಟಿಕೊಳ್ಳೆ. ಇದು ನಿಮಗೆ ಸಿಕ್ಕಿರ್ತಕ್ಕಂಥ ಪ್ರೀತಿ, ಅಭಿಮಾನ, ತುಳುನಾಡಿನ ಗೌರವ. ಥ್ಯಾಂಕ್ ಯು ಸೋ ಮಚ್.